ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಸರ್ಕಾರದಿಂದ ಫೈರ್ ಫೈಟಿಂಗು, ಡ್ಯಾಮೇಜ್ ಕಂಟ್ರೋಲು ಶುರುವಾಗಿದೆ. ಮಂತ್ರಿ ಸ್ಥಾನ ತಪ್ಪಿಸಿಕೊಂಡವರ ಅಸಮಾಧಾನ. ಮೊನ್ನೆ ನೋಡಿದ್ರಿ ನೀವು, ಕೃಷ್ಣಪ್ಪ ಬೆಂಬಲಿಗರು ಅಂದರೆ ತಂದೆ ಮಗ ಇಬ್ಬರು ಅಕ್ಕಪಕ್ಕದ ಕ್ಷೇತ್ರಗಳಿಗೆ MLAಗಳು, ವಿಜಯನಗರ ಮತ್ತು ಗೋವಿಂದರಾಜನಗರ. ಅವರ ಬೆಂಬಲಿಗರ KPCC ಕಚೇರಿಗೆ ನುಗ್ಗಿದ್ರು, ತಮ್ಮ ತಮ್ಮ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಬರೆದು ಕೊಟ್ಟರು, ಘೋಷಣೆಗಳನ್ನು ಕೂಗಿದ್ರು, ಎಲ್ಲ ಆಯಿತು. ಇಬ್ಬರ ಪೈಕಿ ಒಬ್ಬರು ಮಂತ್ರಿ ಆಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಬೆಂಗಳೂರಿನಲ್ಲಿ. ಇಬ್ಬರೂ ಆಗಲಿಲ್ಲ. ಆ ನಂತರ ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಎಡಗೈ ಬಲಗೈ ಅಂತಿರುವ ಚಲುವರಾಯಸ್ವಾಮಿ ಅವ್ರನ್ನ, ಬಾಲಕೃಷ್ಣ ಅವರನ್ನು ಜೊತೆ ಕದ್ಲೂರು ಉದಯ್ ಅವರು ಹೋಗಿದ್ದರು, ಕಳಿಸಿದ್ರು. ಇದು ಅದು ನಾರ್ಮಲ್ ಆಗಿ ನಡೆದ ಮಾತುಕತೆ. ಅದು ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋದರು. ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿದ್ದಾರೆ ಅವ್ರ ಮನೆಗೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಬಾಲಕೃಷ್ಣ ಅವರು ಮತ್ತೆ ಹೋಗಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗಿದ್ದಾರೆ. ಕ್ಲೋಸ್ಡ್ ಡೋರ್ ಮೀಟಿಂಗ್ ನಡೀತಾ ಇದೆ, ಯಾರನ್ನೂ ಬಿಟ್ಟಿಲ್ಲ. ಎಲ್ಲ ಚೆನ್ನಾಗಿ ದೋಸೆ ಸಿಗ್ತಿತ್ತಂತೆ, ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಂದಿದೆ, ದೋಸೆ ಗೀಸೆ ತಿನ್ಕೊಂಡು ಮಾತಾಡ್ತಿದ್ದಾರೆ. ಈ ಆಕ್ರೋಶ ಬಂಡಾಯಗಳು ಆ ಕ್ಷಣದ್ದು ಅಲ್ಲಿಗಲ್ಲಿಗೆ ಮುಗಿದು ಹೋಗ್ತವೆ ಅನ್ನೋ ಅಂದಾಜಿತ್ತು ನಮಗೆ. ಅದನ್ನು ಮುಗಿಸುವ ಪ್ರಕ್ರಿಯೆ, ಇದನ್ನು ಯಾವ ಥರ ಮುಗಿಸ್ತಾರೆ, ಏನು ಹೇಳಿ ಮುಗಿಸೋದು ಇದನ್ನು? ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಬೇಜಾರು. ಈಗ ಕೊಡೋಕ್ಕಾಗತ್ತಾ ಮಂತ್ರಿಗಿರಿ? ಇಲ್ಲ. ಇರೋದು ಒಂದು ಸ್ಥಾನ ಖಾಲಿ, ಅದನ್ನು ಹೆಣ್ಮಕ್ಳಿಗೆ ಕೊಡಬೇಕು. ಇವರನ್ನು ಮಂತ್ರಿ ಮಾಡಬೇಕು ಅಂದರೆ ಇನ್ಯಾರನ್ನಾರು ರಾಜೀನಾಮೆ ಕೊಡಿಸ್ಬೇಕು. ಈಗ ಶರಣೋ ಅಂತ ಪ್ರಮಾಣ ವಚನ ತಗೊಂಡಿದ್ದಾರೆ ಅವರು. ಯಾರ್ದು ರಾಜೀನಾಮೆ ಕೊಡಿಸಿ ಇವ್ರನ್ನ ಮಂತ್ರಿ ಮಾಡ್ತೀರಿ? ಮಂತ್ರಿಗಿರಿಯ ಭರವಸೆ ಅಂತೂ ಕೊಡೋದಕ್ಕಾಗೋದಿಲ್ಲ. ಅದು ಬಿಟ್ಟರೆ ಇನ್ನೇನು ಮಾಡಬಹುದು? ಬೇರೆ ಸ್ಥಾನಮಾನಗಳ ಭರವಸೆ ಕೊಡಬಹುದು, ಕ್ಷೇತ್ರಕ್ಕೆ ಹೆಚ್ಚುವರಿ ಅನುದಾನದ ಭರವಸೆ ಕೊಡಬಹುದು. ನಿಮ್ದೇನೋ ಪ್ರಾಜೆಕ್ಟ್ ಇದೆ, ಆಯ್ತಪ್ಪ ಇನ್ನೊಂದು ಮಾಡ್ಬೋಣ, ಇಷ್ಟು 100 ಕೋಟಿ. ಬೆಂಗಳೂರಿಗೆ ಆದರೆ 100 ಕೋಟಿ, ಅದೇನೋ ಅಂತಾರಲ್ಲ, ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂದಂಗೆ. ಅದು ಇಲ್ಲಿ 1000 ಕೋಟಿಗಳ ಯೋಜನೆಗಳಲ್ಲಿ ಮಾತಾಗ್ತವೆ. ಆ ಥರದ ಭರವಸೆಗಳನ್ನು ಕೊಡಬಹುದು. ಹಾಗೆಲ್ಲ ಕೊಟ್ಟು ಮಾತಾಡ್ತಾರೆ. ಇದು ಫೈರ್ ಫೈಟಿಂಗ್. ಇದು ಒಂದು ಕಡೆ ಇದಾದರೆ, ಇನ್ನೊಂದು ಕಡೆ HK ಪಾಟೀಲ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕಾನೂನು ಸಚಿವರಾಗಿದ್ದರು. ಕ್ಲೀನ್ ಹ್ಯಾಂಡು, ಪ್ರಬುದ್ಧ ರಾಜಕಾರಣಿ ಅನ್ನುವ ಛಾಪಿದೆ. ಅವ್ರಿಗೆ ಯಾಕೆ ಮಂತ್ರಿಗಿರಿ ಸಿಗಲಿಲ್ಲ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. HK ಪಾಟೀಲ್ರ ಮನೆ ಇಲ್ಲಿ ನ್ಯೂ BL ರೋಡ್ ಹತ್ರ ಇದೆ, ಡಾಲರ್ಸ್ ಕಾಲನಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡ್ತಿದ್ದಾರೆ ನೋಡಿ, ಕೃಷ್ಣಪ್ಪ ಅವ್ರ ಮನೆಯಿಂದ ಹೊರಗೆ ಬಂತು. We met him, we spoke to him, Chief Minister spoke to him, PCC President spoke to him, former Chief Minister spoke to him, all of us spoke to him, and I'm extremely happy that I believe that without him, Congress party in Bijapur district and surrounding districts would not be strong. With the addressing of some of the concern, he has shown a large heart, and I'm extremely happy and indebted. What is your message to the BJP, sir? Because time and again, including Vijayendra and Ashok, are making BJP is a party with a closed mind and an anti-Karnataka mindset. They can't get any message. However, I will only tell all our friends and colleagues that we stand with every single worker, much less our leader. Every leader, every worker. And wherever there are concerns, we will continue to address. Thank you. Sir, one parliament issue, sir. Sorry, sir. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆ್ಯಕ್ಚುಲಿ ಯಶವಂತರಾಯಗೌಡ ಪಾಟೀಲ್ರ ಮನೆಗೆ ಹೋಗಿದ್ದರು ನೆನ್ನೆನೆ ಹೋಗಿ 2 ತಾಸು ಕೂತ್ಕೊಂಡು ಮಾತಾಡಿದರು. ಅದೂ ಸೇರಿದಂತೆ ಭಿನ್ನಾಭಿಪ್ರಾಯದ ಅಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. HK ಪಾಟೀಲ್ರ ಮನೆಗೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹೋದರು. HK ಪಾಟೀಲ್ರ ಕಮ್ಯುನಿಕೇಷನ್ ಕ್ಲಿಯರ್ ಆ್ಯಂಡ್ ಕಟ್. ಅದು ಲಾ ಮಿನಿಸ್ಟರ್ ಆಗಿದ್ದವರು, ಅವರು ಬುಲೆಟ್ ಪಾಯಿಂಟ್ಸ್ ಹಾಕೊಂಡು ಮಾತಾಡ್ತಾರೆ.
ಇಷ್ಟು ಅಭಿಪ್ರಾಯಗಳು, ಇಷ್ಟು ಪ್ರಶ್ನೆಗಳು. ಹಾಗೆ ಮಾತಾಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಮುಖ್ಯಮಂತ್ರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಚ್ ಕೆ ಪಾಟೀಲ್ರ ಮನೆಗೆ ಹೋಗ್ತಾರಂತೆ. ನೆನ್ನೆ ಗದಗ ನಗರಸಭೆ 22 ಸದಸ್ಯರ ರಾಜೀನಾಮೆ ಕೊಟ್ಟರು ಎಚ್ ಕೆ ಪಾಟೀಲ್ರನ್ನು ಮಂತ್ರಿ ಮಾಡಿಲ್ಲ ಅಂತ. ಏನು ಬೇರೆ ಬೇರೆ ಸುದ್ದಿಗಳು ಬರ್ತಾ ಇದ್ದಾವೆ ಆ್ಯಕ್ಚುಲಿ. ನಾಗೇಂದ್ರ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರುವುದನ್ನು ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿ ಜೆ ಪಿಯಲ್ಲೇನೋ ತಯಾರಿ ನಡೀತಾ ಇದೆ. ಅದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಭೀರ ಆಲೋಚನೆಗಳಾಗ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ. ಎಚ್ ಕೆ ಪಾಟೀಲ್ರ ಭೇಟಿಯ ನಂತರ ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿದ್ರು. ಪಾಟೀಲರು ಹಿರಿಯ ಕಾಂಗ್ರೆಸ್ಸಿಗರು, ವರ್ಕಿಂಗ್ ಕಮಿಟಿನಲ್ಲಿದ್ದವರು, ಕಾಂಗ್ರೆಸ್ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವ್ರಿಗೂ ನೋವು ಆಗಿರ್ಬೋದು, ಅದೇನು ತೊಂದರೆ ಇಲ್ಲ. ಕಾಂಗ್ರೆಸ್ಸಲ್ಲಿ ಕುಟುಂಬದಲ್ಲಿ ಇವೆಲ್ಲ ನಡೀತಾ ಇರುತ್ತೆ, ಮುಂದೆ ನಡ್ಸ್ಕೊಂಡು ಹೋಗೋಣ ಅಂಥೇಳಿ ಅವರಲ್ಲಿ ಅಪೀಲ್ ಮಾಡೋಕ್ಕೆ. ಎಲ್ರಿಗೂ ಅವಕಾಶಗಳು ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಯಾರೂ ಸಹ ಬೇಸರ ಆಗೋದಿಲ್ಲ. ಕಾಂಗ್ರೆಸ್ ಭಾಳ ದೊಡ್ಡ ಪಕ್ಷ, 142 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಎಲ್ರಿಗೂ ಅವಕಾಶ ಸಿಗುತ್ತೆ, ಮಾಡೋಣ. ಏನಾದರೂ ಒಂದು ಪಕ್ಷ ಇಲ್ಲಾಂದರೆ ಸರ್ಕಾರದಲ್ಲಿ ಬೇರೆ ಬೇರೆಗಳೆಲ್ಲ ವಿಧಗಳಿರುತ್ತೆ, ಏನಾದರೂ ಒಂದು ಮಾಡ್ತಾರೆ. ಯಾರನ್ನೂ ಫ್ರೀಯಾಗಿ. ಎಚ್ ಕೆ ಪಾಟೀಲ್ರನ್ನ ಭೇಟಿಯಾಗಿ ಟಿ ಬಿ ಜಯಚಂದ್ರರನ್ನು ಭೇಟಿಯಾಗೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಹೋದ್ರಂತೆ. ಫೋಟೋ ನೋಡ್ತಾ ಇದ್ದೀರಿ. ಟಿ ಬಿ ಜಯಚಂದ್ರ ಅವರು ಭಯಂಕರ ಅಸಮಾಧಾನ ಆಗಿದ್ದಾರೆ. ಇನ್ನು ಯಶವಂತರಾಯಗೌಡ ಪಾಟೀಲ್ ಎದ್ದಿದ್ದ ಅಸಮಾಧಾನದಲ್ಲಿ ಅತ್ಯಂತ ಗಂಭೀರ ಅನ್ನಿಸ್ತಾ ಇದ್ದದ್ದು ಇವ್ರದೇ. ಉಳಿದವರೆಲ್ಲ ರಾಜೀನಾಮೆ ಕೊಡ್ತೀವಿ, ಕ್ಷೇತ್ರದ ಜನರ ಜೊತೆಗೆ ಚರ್ಚಿಸಿ ರಾಜೀನಾಮೆ ನಿರ್ಧಾರ ಮಾಡ್ತೀವಿ, ಬೆಂಬಲಿಗರ ಸಭೆ ಕರಿತೀವಿ ಅಂತಿದ್ರು. ಯಶವಂತರಾಯಗೌಡ ಪಾಟೀಲ್ರು ಅವರು ಪಟಪಟ ಅಲ್ಲೇ ಟೈಪ್ ಮಾಡಿಸಿ ಸೈನ್ ಹಾಕಿ ಹೋಗಿ ಉಪಸಭಾಪತಿಗಳ ಹತ್ರ ಕೊಟ್ಟುಬಿಟ್ರು, ಡೆಪ್ಯೂಟಿ ಸ್ಪೀಕರ್ ಹತ್ರ ಕೊಟ್ಟುಬಿಟ್ಟಿದ್ರು ಅವರು. ನಿನ್ನೆ ಮುಖ್ಯಮಂತ್ರಿಗಳು ಓವರ್ ದ ಫೋನ್ ಮಾತಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅವ್ರ ಮನೆಗೆ ಹೋಗಿದ್ದರು, ಫೋನ್ನಲ್ಲಿ ಮಾತಾಡಿದ್ದಾರೆ. ಫೋನ್ನಲ್ಲಿ ಮಾತನಾಡಿದ ನಂತರ ಒಪ್ಕೊಂಡ್ರಂತೆ, ಆಯ್ತು ರಾಜೀನಾಮೆ ವಾಪಸ್ ತಗೊಳ್ತೀನಿ ಅಂತ ಒಪ್ಕೊಂಡಿದ್ದಾರೆ. ವಿಧಾನಸಭಾ ಕಾರ್ಯದರ್ಶಿಗೆ ಪತ್ರ ಬರೆದು ಅನಿವಾರ್ಯ ಕಾರಣಗಳಿಂದಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೆ, ಅದನ್ನು ವಾಪಸ್ ತಗೊಳ್ತೀನಿ ಅಂತ ಬರೆದಿದ್ದಾರೆ. ಅವರು ಮಾತಾಡಿದ್ದಾರೆ ನೋಡಿ. ಮೋದಿಯವರು ಒಂದು ಇಲ್ಲ, ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದ್ದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ್ ಕೂಟದಾಗ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನು ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಅಷ್ಟು ಸಣ್ಣವ್ರು ಅದಕ್ಕೆ ನಾವು ಹೇಳ್ತಾ ಇರಲಿಲ್ಲ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನು ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನಮ್ಮ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದರು. ಮುಖ್ಯಮಂತ್ರಿಗಳು ನಿನ್ನ ಮಧ್ಯಾಹ್ನದಾಗ 1-2 ಗಂಟೆಗೆ ನನ್ನ ಜೊತೆ ಮಾತಾಡೋದು. ಒಂದು ಒಂದೇ ಪ್ರಶ್ನೆ ಏನಂದ್ರೆ, ನೀವು ಯಾಕೆ ಮಾತು ಕೊಟ್ರಿ, ಯಾಕೆ ಮಾತು ತಪ್ಪಿದ್ರಿ? ಎಲ್ಲಿಂದ ಬಂದು ಕಾಂಗ್ರೆಸ್ನಾಗ ಬಂದವಲ್ಲ ನಾನು ಇಡೀ ರಕ್ತದ ಕಣದ ಕಾಂಗ್ರೆಸ್ ಅದ, ಅದು ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ ಅನ್ನೋದದ. ನಾನು ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ, ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ಸೌದಿಯವರು. ಇನ್ನು SR ಶ್ರೀನಿವಾಸ್, ಗುಬ್ಬಿ MLA ಗುಬ್ಬಿ ಶ್ರೀನಿವಾಸ್ ಅವರು KSRTC ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟುಬಿಡ್ತೀನಿ, ಅದು ಬೇಡ, ಅದು ನಷ್ಟದಲ್ಲಿರುವುದು ಅಂದರು. ಮುಖ್ಯಮಂತ್ರಿಗಳು ಹೇಳಿದ್ರಿ, ನಿಗಮದ ಅಧ್ಯಕ್ಷರುಗಳೆಲ್ಲ ಸಾಮೂಹಿಕವಾಗಿ ರಿಸೈನ್ ಮಾಡಿಬಿಡ್ಬೇಕು, ಈಗ ಹೊಸಬರನ್ನು ಮಾಡ್ತೀವಿ ಅಂತ. ಮತ್ತಿನ್ನು ರಿಸೈನ್ ಮಾಡಿ ಏನು ಪ್ರಯೋಜನ, ಅವ್ರು ಹೆಂಗೂ ತೆಗಿತಾರಂತೆ ಬಿಡಿ ಅಂದಿದ್ದಾರೆ. ಅಂದರೆ ಅಸಮಾಧಾನ ಶಮನಗೊಂಡಿದೆ ಅಷ್ಟೇ. ಟಿ ಬಿ ಜಯಚಂದ್ರ ಅವರು ಮಾತಾಡಿದ್ದಾರೆ. ಸುಬ್ಬಾರೆಡ್ಡಿ, ಬಸವರಾಜ ಶಿವಣ್ಣವ್ರದ್ದು ದೊಡ್ಡ ಚರ್ಚೆ ಆಗಿತ್ತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಠ ಹಿಡಿದು ಬಿಟ್ಟಿದ್ರು ಶಿವಣ್ಣವ್ರನ್ನ ಮಿನಿಸ್ಟ್ರು ಮಾಡಲೇಬೇಕು ಅಂತ. ಅದು ಏನೇನೋ ಆಗಿ ಗಾಯತ್ರಿ ಶಾಂತೇಗೌಡರ ಹೆಸರು ಬಂದು ಕೊನೆಗೆ ಅವರೂ ಪ್ರಮಾಣ ವಚನ ಸ್ವೀಕರಿಸದೆ ಎಲ್ಲ ಆಯಿತು. ಎಲ್ಲರ ಅಸಮಾಧಾನವೂ ಶಮನಗೊಂಡಿದೆ ಅನ್ನಿಸ್ತಾ ಇದೆ ಇವರು ಮಾತುಗಳನ್ನು ಕೇಳ್ತಾ ಇದ್ರೆ. ಕೇಳಿಸ್ಕೊಳ್ಳಿ. ರೀಸನ್ ಹೇಳ್ತಾರೆ, ಎಲ್ಲ ಏನು ಮಾಡೋಕ್ಕಾಗುತ್ತೆ, ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಹೇಳಿದ್ದಾರೆ, ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ, ಸಚಿವರೆಲ್ಲ ಮಾತಾಡಿದ್ದಾರೆ, ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಇಲ್ಲ ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ. ನಾನು ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ, ತಗೊಂತಾರೆ. 10 ಜನ ಸದಸ್ಯರಲ್ಲಿ 9 ಜನ ಕರೆದು ಮನೇಲಿ ಕೂತ್ಕೊಂಡು ಮಾತಾಡಿ ನಮ್ಮೊಬ್ಬರನ್ನ ಬಿಟ್ಟರೆ
ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ? ಅಲ್ಲ, ನನಗೂ ಬೇಸರ ಆಗಿಲ್ಲ ಅಂತಲ್ಲ, ಬೇಸರ ಆಗಿತ್ತು. ಅದಕ್ಕೆ ನಾನು ಕಾಂಗ್ರೆಸ್ ಚೌಕಟ್ಟಿನಲ್ಲೇನೆ ಅಂತಿಮವಾಗಿ ವರಿಷ್ಠರು ಅದನ್ನ ಮಧ್ಯದಲ್ಲಿ ಕೂತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಪಕ್ಷದ ಚೌಕಟ್ಟಿನಲ್ಲೇ ತೀರ್ಮಾನ ಮಾಡಬೇಕಾಗ್ತದೆ. ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯಗಳಿಗೆ ಇರೋವತ್ತಿಗೆ ಇಲ್ಲಿವರೆಗಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲ ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅದು ಸ್ವಲ್ಪ ಉದ್ವೇಗದಲ್ಲಿ ಮಾತನಾಡ್ಬೋದು. ಅಂದಾಕ್ಷರಕ್ಕೆ ರಾಜೀನಾಮೆ ಕೊಡಕ್ ಹೋಗೋದಿಲ್ಲ. ಅಲ್ಲ, ಡ್ಯಾಮೇಜ್ ಆಗಬಾರ್ದು, ಅದು ಭಿನ್ನಾಭಿಪ್ರಾಯ ಬರುತ್ತೆ, ಅದು ಶಮನ ಆದಂತ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಇತ್ಯರ್ಥ ಆಗಕ್ಕೆ ಸಾಧ್ಯ. ನಮ್ಮ ಕಾರ್ಯಕರ್ತರು ಬಂದ್ಗಂತೂ ಕಾಲ್ ಕೊಟ್ಟಿದ್ರು. ನಿನ್ನೆ 3 ಗಂಟೆಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಬಂದೆಲ್ಲ ಬೇಡ ಪಾಪ ಸಾಮಾನ್ಯ ತೊಂದರೆ ಕೊಡೋದು ಅಂತ. ಇಲ್ಲ, ನಾವು ಸ್ವಲ್ಪ ಹೋರಾಟ ಮಾಡಿದ್ರೇ ಇಲ್ಲಿ ಸಚಿವ ಸ್ಥಾನ ನಮ್ಗೆ ಸಿಗೋದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ನನಗೊಂದು ನಂಬಿಕೆ ಇತ್ತು ಸಿಗುತ್ತೆ ಅಂತ. ನನ್ನ ಕ್ಷೇತ್ರ ಸ್ವತಂತ್ರ ಬಂದು ಹೆಚ್ಚು ಕಮ್ಮಿ 80 ವರ್ಷ ಆಗುತ್ತೆ. ಇದುವರೆಗೂ ಒಂದು ಸಲನೂ ಆ ಭಾಗಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈ ಸಲ ಎಲ್ಲ ಅವಕಾಶಗಳಿದ್ದಾಗ ವಂಚಿತರಾಗಿದ್ದೀವಿ ಅಂತ ತುಂಬ ನಮ್ಮ ಕ್ಷೇತ್ರದ ಜನತೆ ಬೇಸರ ಪಟ್ಟಿದ್ದಾರೆ. ನನ್ನ ಸ್ನೇಹಿತ ಈಗಿರುವಂಥ MP ಡಾಕ್ಟರ್ ಸುಧಾಕರ್ ಅವರು, ಆತ ಬಲವಂತ ಮಾಡಿದ್ರು, ಯಡಿಯೂರಪ್ಪ ವಿಜಯೇಂದ್ರನೇ ಬಂದು ಕರೆದರೂ ನಾನು ಪಕ್ಷ ನಿಷ್ಠೆ ತೋರಿಸಿ ನಾನು ಅವತ್ತು BJPಗೆ ಹೋಗಿ ಸಚಿವ ಆಗಲಿಲ್ಲ. ಯಾಕೆ? ಪಕ್ಷ ನಿಷ್ಠೆ ಆಗಿರ್ಬೇಕು ಅಂತ. ಆದರೆ ಇವತ್ತು ಪಕ್ಷ ನನಗೆ ನಿಷ್ಠೆ ತೋರಿಸ್ತಾ ಇಲ್ಲ ಅಂತ ಬೇಸರ ಆಗ್ತಾಯಿದ್ದೆ. ನನಗೀಗ ನೀವು ಕೊಡದೆ ಹೋಗಿರ್ಬೋದು, ಆದರೂ ಈಗ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆ ಕ್ಷೇತ್ರದ ವಿಶೇಷವಾದ ಗಮನ ನಿಮ್ಮ ಮೇಲೆ ಇರಲಿ ಅಂತ ನಮ್ಮ ಪಕ್ಷಕ್ಕೆ, ನಮ್ಮ ಮುಖ್ಯಮಂತ್ರಿಗೆ, ನಮ್ಮ ಹೈಕಮಾಂಡ್ಗೆ ಇಷ್ಟಪಡ್ತೀನಪ್ಪ. ಬಟ್ ನಮಗೂ ಯಾಕೋ ಇವೆಲ್ಲ ನೋಡ್ತಾ ಇದ್ದೀವಿ, ರಾಜಕೀಯನೇ ಸಾಕಾಗಿದೆ ಅನಿಸ್ತಾ ಇದೆ. ಇಷ್ಟು ನಿಯತ್ತಾಗಿದ್ದವನಿಗೆ ಯಾಕೋ ಪಕ್ಷ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ಯಾಕೆ ಬೇಕು ಈ ರಾಜಕೀಯ ಅಂತ ಸತ್ಯವಾಗ್ಲೂ ನನಗೆ ಅನ್ನಿಸ್ತಾ ಇದೆ. ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ನವ್ರಿಗೆ ನನ್ನ ಹೆಸರು ತಗೊಂಡೋಗಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತು ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಏನು ಮಾಡ್ತಾರೋ ನೋಡೋಣ್ರಿ. ಹೈಕಮಾಂಡ್ ಏನು ನಿರ್ಣಯ ತಗೊಂತೈತಿ ಅದಕ್ಕೆ ನಮ್ಮದು ಒಪ್ಪಿಗೆ ಐತಿ. ಅದ ನೋಡೋಣ ಏನು ಮಾಡ್ತಾರೆ ಹೈಕಮಾಂಡ್ನವರು. ಹೇಳೇವಿ ನಮ್ಮ ಇಂಗಿತ ಏನು ಅಂತಕ್ಕಂಥದ್ದನ್ನು, ಅವರು ಏನು ನಿರ್ಣಯ ತಗೊಂತಾರೆ ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ಯಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳಿದ್ರು. ಈಗ ಹೆಣ್ಮಕ್ಳು ತುಂಬಲೇಬೇಕು ಮಹಿಳೆಯನ್ನು. ಸುಬ್ಬಾರೆಡ್ಡಿ ಅವರು ಹೇಳಿದಾರಲ್ಲ, ಕ್ಷೇತ್ರದ ಬಗ್ಗೆ ವಿಶೇಷ ಗಮನ ಇರಲಿ ಅಂತ ಕೇಳ್ಕೊಂಡಿದ್ದೀನಿ ಅಂತ ಎಲ್ಲ ಶಾಸಕರದ್ದು, ಎಲ್ಲ ಅನ್ನೋದಿಲ್ಲ, ಬಹುತೇಕ ಶಾಸಕರದ್ದು ಅಷ್ಟೇ ಭೇಟಿಯಾಗಿರುತ್ತೆ. ನೋಡಿ, ಶರತ್ ಬಚ್ಚೇಗೌಡರು ಟ್ರೈ ಮಾಡಿದ್ರು, ಲಿಸ್ಟಲ್ಲಿ ಅವ್ರ ಹೆಸರು ಬಂದುಬಿಡ್ಬೋದು ಅಂತ ನಾವು ಚರ್ಚೆ ಮಾಡಿದ್ವಿ. ಅವರ ಅಸಮಾಧಾನ 2 ದಿವಸ ಚರ್ಚೆನೇ ಆಗಿರಲಿಲ್ಲ. ಈಗ ಮಾತಾಡಿದ್ದಾರೆ ಅವರು, 2.5 ತಿಂಗಳಿಂದ ಶಾಸಕ ಸ್ಥಾನಕ್ಕೆ ಪ್ರಯತ್ನ ಪಟ್ಟಿದ್ದೆ, ಲಿಸ್ಟ್ನಲ್ಲಿ ನನ್ನ ಹೆಸರು ಬಂದಿದ್ದು ಕೊನೆ ಕ್ಷಣದಲ್ಲಿ ತೆಗೆದುಬಿಟ್ಟಿದ್ದಾರೆ. ಅವರು ಈ ಯಾವುದಕ್ಕೆ ಕಿಯೋನಿಕ್ಸಿಗೆ ಅಧ್ಯಕ್ಷ ಸ್ಥಾನ ಇದೆ ಅವ್ರದ್ದು, ಕಿಯೋನಿಕ್ಸ್, ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದರೆ ಹೆಂಗೂ ರೀಶಫಲ್ ಆಗ್ತಾ ಇದೆ ಅದರದ್ದು. ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ. ಅದು ಒಂದು ಹಂತದಲ್ಲಿ ಬೇಜಾರಾದಾಗ ಸೆಲ್ಫ್ ಪಿಟಿ ಶುರುವಾಗ್ಬಿಡುತ್ತೆ, ನಾನೇ ಅರ್ಹನಲ್ಲ ಏನೋ, ನಾನೇ ಯೋಗ್ಯನಲ್ಲ ಅಂತ. ಅದು ನಾನು ಹೈಟು ವೇಟು ಕಡಿಮೆ ಇದ್ದೀನಿ, ಅದೇ ನನಗೆ ಸಚಿವ ಸ್ಥಾನ ಸಿಗೋದಕ್ಕೆ ಮುಳುವಾಗಿರೋದು ಅಂತ. ಹೈಟು ವೇಟು ಕಡಿಮೆ ಇರೋದು ಸಚಿವ ಸ್ಥಾನ ಸಿಗೋದಕ್ಕೆ ಮುಳುವಾದರೆ ಜಮೀರ್ ಅಹಮದ್ ಖಾನ್ ಆಗಲಿಲ್ವೇನ್ರಿ? ಅವ್ರಿಗಿಂತ ಕಡಿಮೆ ಹೈಟಾ ನಿಮ್ಮದು? ಇಬ್ಬರು ಮಾತಾಡಿದ್ದಾರೆ ನೋಡಿ, ಶರತ್ ಬಚ್ಚೇಗೌಡರು, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು. 2-2.5 ತಿಂಗಳಲ್ಲಿ ನಾವು ಯಾರ್ಯಾರ ಹತ್ರ ಸಂಪರ್ಕ ಪಡ್ಬೋದು, ಯಾರ್ಯಾರ ಕೈಯಿಂದ ನಾವು ಮಾತಾಡಿಸ್ಬೋದು, ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ವಿ. ಆದರೆ ಇವತ್ತು ಅವಕಾಶ ಎಲ್ಲೋ ಕೈಗೆ ಸಿಕ್ಕಿಲ್ಲ. ಆದರೆ ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ನಿಗಮ ಮಂಡಳಿ ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನೂ ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವ್ರಿಗೂ ಕೂಡ ಅವಕಾಶ ಆಗಬೇಕು ಅನ್ನೋ ಅಭಿಪ್ರಾಯ ನಂದು. ಏನು ನಾವು ಓಡಾಟ ಮಾಡಿದ್ದೀವಿ ಅದಕ್ಕೆ ತಕ್ಕಂಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನಗಳ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಬಹುಶಃ ಹಿರಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಸಚಿವ ಸಂಪುಟ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇಕ್ಕಟ್ಟುಗಳು, ಬೇರೆ ಬೇರೆ ಒತ್ತಡಗಳಿರೋಂಥದ್ರಲ್ಲಿ ತಪ್ಪಿದೆ. ತಾಳ್ಮೆಯಿಂದ ಇರಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆದರೆ ಆ ತಾಳ್ಮೆನೆ ಮುಳುವಾಗ್ತಾ ಇದೆಯಾ ಅಂತ? ಖಂಡಿತ ಕೂಡ ಎಲ್ಲಿ ಹಿನ್ನಡೆ ಆಗ್ತದೆ. ನನಗನ್ಸೋ ಮಟ್ಟಿಗೆ ನಾನು ಹೈಟು ವೆಯ್ಟಲ್ಲಿ ಕಡಿಮೆ ಇದ್ದೀನಿ. ಹೈಟು ವೆಯ್ಟು ಇಲ್ಲದೆ ಇರೋದ್ರಿಂದ ಹಿನ್ನಡೆ ಆಗ್ತಾ ಇದೆ ಅಂತ ನನ್ನ ಭಾವನೆ. ಡಬಲ್ಲಿ ಬಂದವ್ರು ಪೂಜೆ ಮಾಡಿ, ಕುಟುಂಬದಲ್ಲಿ ಬಂದು ಪೂಜೆ ಮಾಡಿ ಜೈಬೇರಿ ಬಾರಿಸ್ತಾರೆ. ಜೈಬೇರಿ ಬಾರಿಸಿದ್ಮೇಲೆ ಈ ವಿಧಾನಸಭೆ ಕೂತ್ಕೊಂಡ್ರೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಒದೆ ಒಜಿತಾರೆ. ಅದು ಅಭ್ಯಾಸ, ಅದು ಒದಿಸ್ಕೊಳ್ಳೋ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಸಮಾನ ಮನಸ್ಸುಗಳ ಸಭೆ ಅಂತ ಅದು ಕರಿತಾ ಇದ್ದೀವಿ. ಆ ಸಭೆಯಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ನಾವು ಮುಂದೆ ಏನು ಮಾಡಬೇಕು,
ನಮ್ಮ ಏನು ಅಂತ ಚರ್ಚೆ ಮಾಡಿ ಅಲ್ಲಿ ತೀರ್ಮಾನ ತಗೊಳ್ತೀವಿ. ಟಿ ಬಿ ಜಯಚಂದ್ರ ಅವರ ಮನೆಗೆ ನಿನ್ನೆ ಚಲುವರಾಯಸ್ವಾಮಿಯವರು ಬಾಲಕೃಷ್ಣ ಅವರು ಹೋಗಿದ್ರಂತೆ. ಟಿ ಬಿ ಜಯಚಂದ್ರ ಸಹಜ ಅಲ್ಲ, ಬಂದ ತಕ್ಷಣ ಸಿಟ್ಟಲ್ಲೇ ಮಾತಾಡಿರ್ತಾರೆ. ವಿಧಾನಸಭೆಯ ಕಾರ್ಯದರ್ಶಿಗಳಿಗೆ ಅಡ್ರೆಸ್ ಮಾಡಿ ಬರೆದಿಟ್ಟಿರುವಂಥ ಒಂದು ಪತ್ರ ಅಂತ ತೋರಿಸಿದ್ರಂತೆ. ಆ ಪತ್ರ ನೋಡಿ ಅವ್ರಿಗೂ ಗಾಬರಿ ಆಗಿಬಿಟ್ಟಿದೆ. ಬೇಡ ಕುಡಿ ಇಲ್ಲಿ ಅಂತಂದು ಇದು ನಿಸ್ಕೊಂಡು ಅಲ್ಲೇ ಹರಿದ್ಗಿರಿದು ಹಾಕಿದ್ದಾರೆ. ಹೆಂಗೋ ಒಂದು ಸಮಾಧಾನ ಮಾಡಿದ್ದಾರೆ. BR ಪಾಟೀಲ್ ಯೋಜನಾ ಆಯೋಗದ ಉಪಾಧ್ಯಕ್ಷರು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕಳಿಸಿದ್ದಾರೆ. ನಮ್ಮ ರಿಪೋರ್ಟರ್ ಫೋನ್ ಮಾಡಿ ಹೌದು ಹಿಂಗಂತೆ ಹೌದಾ ಅಂದಾಗ ಹೌದು ಕಳಿಸಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದಾರಲ್ಲ 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ, ಅಂಗೀಕರಿಸ್ಬಿಡ್ತೀವಿ ಅಂತ ಅಂಗೀಕರಿಸ್ಕೊಳಕ್ಕೆ ಹೇಳಿ ನಂದು ಅಂತಂದ್ರಂತೆ. ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ BR ಪಾಟೀಲರು ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ಲ ಸರಿ ಮಾಡ್ಕೋತಾರೆ ಅನ್ಸುತ್ತಿದ್ದನ್ನು. ಬಟ್ ಒಬ್ಬರಿಬ್ಬರು ಮಂತ್ರಿಗಳ ಸ್ಥಾನದ ವಿಷಯದಲ್ಲಿ ರೀಥಿಂಕಿಂಗ್ ನಡೀತಾ ಇದೆ. ಪ್ರಮಾಣವಚನ ಮುಗಿದು 2 ದಿವಸದಲ್ಲಿ ರೀಥಿಂಕಿಂಗು ಅನ್ನೋದಾದರೆ ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ಗೂಫ್ಡ್ ಅಪ್ ಅಂತ, ಒಂದು ಗೂಫಪ್ ಆಗಿದೆ ಅಂತ ಅರ್ಥ. ಅದು ಒಂದು ಆಡಿಯೋ ಬಂತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವ ದಿನಾನೇ ಜಮೀರ್ ಅಹ್ಮದ್ ಖಾನರದ್ದು ಎನ್ನಲಾದ ಆಡಿಯೋ. ಅದರಲ್ಲಿ ದಾವಣಗೆರೆಯಲ್ಲಿ ಉಪಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಸಮರ್ಥ ಶಾಮನೂರನ್ನು ಸೋಲಿಸುವ ವಿಷಯ ಚರ್ಚೆ ಆಗಿತ್ತು. ಅದೇ ಕಾರಣಕ್ಕೆ ಜಮೀರ್ ಅಹ್ಮದ್ ಖಾನ್ರಿಗೆ ಮೊದಲ ಲಿಸ್ಟ್ನಲ್ಲಿ ಸ್ಥಾನ ಸಿಗಲಿಲ್ಲ, ಅದು ಅವ್ರಿಗೂ ಗೊತ್ತು. ಅದೇ ಕಾರಣ, ಅದು ಬಿಟ್ಟರೆ ಬೇರೆ ಕಾರಣ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದರ್ವೈಸ್ ಮಿಸ್ ಆಗೋ ಹೆಸರೇ ಅಲ್ಲ ಅದು. ಹಂಗೂ ಹಿಂಗೂ ಮಾಡಿ ಕ್ಷಮಾಪಣೆ ಅದು ಇದು ಎಲ್ಲ ಮಾಡಿ 2ನೇ ಲಿಸ್ಟ್ನಲ್ಲಿ ಸ್ಥಾನ ಪಡ್ಕೊಂಡ್ರು ಜಮೀರ್ ಅಹ್ಮದ್ ಖಾನ್. ಅಲ್ಲಿಗೆ ಒಂದು ಆಡಿಯೋ ವಿಷಯ ಸಾಲ್ವ್ ಆದ ಹಂಗಾಯಿತು. ಅದು ಅವರು ಪಕ್ಷದ ಆಂತರಿಕ ವಿಷಯ ಬಿಡಿ. ಈಗ ಇನ್ನೊಂದು ಆಡಿಯೋ ಏಕಾಏಕಿ ಸರ್ಫೇಸ್ ಆಯಿತು. RB ತಿಮ್ಮಾಪುರ ಅವರ ಧ್ವನಿ, ಅವರಿಲ್ಲ ನಂದಲ್ಲ ಅದು ಅಂತಾರೆ. RB ತಿಮ್ಮಾಪುರ ಹತ್ರ ಹೌದು ನಾನು ಮಾತಾಡಿದ ನಿಜ ಅಂತ ಇನ್ನೊಂದು ಧ್ವನಿಯಾಗಿರುವ SG ನಂಜಯ್ಯನಮಠ ಅವರು ಹೇಳ್ತಾ ಇದ್ದಾರೆ. ನಂಜಯ್ಯನಮಠ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಹಿಂದೆ ಈ ಕ್ಷೇತ್ರ ಪುನರ್ವಿಂಗಡಣೆಗಿಂತ ಮುಂಚೆ ಗುಳೇದಗುಡ್ಡದ MLA ಆಗಿದ್ದರು ನಂಜಯ್ಯನಮಠ. ಇಬ್ಬರ ಮಧ್ಯದ ಸಂಭಾಷಣೆ, ಬೆಂಕಿ ಆಡಿಯೋದು. ಏನೇನಿದೆ ಅದರಲ್ಲಿ, ಏನು ಕಥೆ? ಪುಟ್ಟರಂಗ ಶೆಟ್ಟರನ್ನು ಮಿನಿಸ್ಟರ್ ಮಾಡಿದ್ದರ ಬಗ್ಗೆ, ನಾಗೇಂದ್ರರನ್ನು ಮಿನಿಸ್ಟರ್ ಮಾಡಿದ್ದರ ಬಗ್ಗೆ, ಅಂದರೆ ಇಬ್ಬರ ಮೇಲೂ ಭ್ರಷ್ಟಾಚಾರದ ಆರೋಪಗಳಿದ್ದು ಮಿನಿಸ್ಟರ್ನಿಂದ ಹೆಂಗೆ ಪಾರ್ಟಿ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅಂತಾರೆ. ನಮ್ಮ ಮ್ಯಾಲ್ನವ್ರು ಹುಚ್ಚರು ಬುದ್ಧಿ ಇಲ್ಲ ಅಂತಾರೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ನಂಜಯ್ಯನಮಠರು RB ತಿಮ್ಮಾಪುರಲ್ಲ BR ಪಾಟೀಲರು ಇನ್ನೊಂದು 2-3 ಜನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎದುರಿಗೆ ಕೂತ್ಕೊಂಡಿದ್ರಂತೆ. ಕೂತ್ಕೊಂಡಾಗ HK ಪಾಟೀಲರು ಬಹಳ ಪ್ರಾಮಾಣಿಕರು ಅಂತೆಲ್ಲ ಮಾತಾಡಿದ್ರಂತೆ. ಅದಕ್ಕೆ ಸುರ್ಜೇವಾಲಾ ಪ್ರಾಮಾಣಿಕರಾಗಿರುವಂತ ಯಾರು ಹೇಳಿದಾರೆ ಅವ್ರಿಗೆ ಅಂದ್ಬಿಟ್ರಂತೆ. ಅದೆಲ್ಲ ಮಾತಾಡಿ ಆಡಿಯೋದಲ್ಲಿರೋ ವಿಷಯ ಇದು, ಕೇಳಿಸ್ಕೊಂಬಿಡಿ ಒಂದ್ಸಲ. ಯಾಕಂದ್ರೆ ಅದು ಇದು ಇತ್ತಲ್ಲ ವಿಧಾನಸೌಧ ತುಳಸಿಗಿದು ಅಂತ ರಗಡದ ಹೊಡೆದ್ರೆ ಜೈಲಿಂದ ಬಂದವ್ರು ಅಲ್ಲ. ಅದು ಇವನ್ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ, ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿಗೆ ಪಾರ್ಟಿ ಏನಂತ ಎದುರಿಸ್ಬೇಕು ನಾವು. HK ಏನ್ ತಪ್ಪ ಪಾಪ ಬಾಳ ಇವ್ರು ಕೇಳ ರೊಕ್ಕ ಕೊಟ್ಟಿರಕ್ಕಿಲ್ಲ. ನನ್ನ ಇಮೇಜು ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಉತ್ತರ ಹೆಂಗ್ ಕೊಡ್ತಿದ್ರೆ ಸ್ಮೂತ್ ಈಗ ಇದು ಒಂದ್ ನಮೂನೆ ಹುಚ್ಚಿದ್ದವ್ರೆ ಅಲ್ಲಿ ಮೇಲೆ. ಮತ್ತ ಅವನೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ HK ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕರಾಗಿರಂತ ಹೇಳಿದೀವನಂತ ಕೇಳಿ ನನಗವ. AR ಪಾಟೀಲ, ಹೆಂಡಸಿಗೇರಿ, ನಾನು, ಜಕ್ಕಪ್ಪನವ್ರ ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕಚ್ಚಿದ್ರು ಮಾತಾಡಿದೆ.
ಮಿನಿಸ್ಟ್ರಿ ಸಂಬಂಧ ಈಗ ಇಡಿಯಿಂದ ಇವಾಗ ಸಿದ್ದರಾಮಯ್ಯನವ್ರು 13 ಕಾವಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗಂತ ಯಾರಂದಿದ್ರು ಅನ್ನವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ಬಟಿಂಗ್ ಆಗಂತ ಹೇಳಿದ್ವಿ ನಾವು, ನಿನಗೆ ಯಾಕೆ ಗ್ರಹಿಸ್ತಾರಿಲ್ದಾಗೆ? ಅಯ್ಯೋ ಹೇಳ್ರಿ ಮಿನಿಸ್ಟ್ರಿ ಮಾಡುತ್ತೆ ಸರ್. ನೋಡ ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣಿಲಿ. ಅದನ್ನು ಕಣ್ಣಿಲೆ ನೋಡ್ಬೇಕೀಗ ಅಂತ ಹೇಳಿದ್ದು ವಿಜಯಾನಂದ ಕಾಶ್ಯಪ್ಪನವರು ಮಂತ್ರಿ ಆಗಿರೋದಕ್ಕೆ. ವಿಜಯಾನಂದ ಕಾಶ್ಯಪ್ಪನವರವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಅವರೊಬ್ಬರೇ ಅವರು ಉಸ್ತುವಾರಿ ಸಚಿವರು ಆಗ್ತಾರೆ. ಅವರ ಬೇಡಿಕೆ ಕೂಡ ಅದೇ, ನಾನು ಉಸ್ತುವಾರಿ ಆಗಬೇಕು ಅಂತ. ಈ ಬಂತಲ್ಲ ಆಡಿಯೋ, ನಾನು ಆಗಲೇ ಹೇಳಿದೆ, ನಂಜಯ್ಯನ ಮಠರು ಲೋಕಾಭಿರಾಮವಾಗಿ ಮಾತಾಡಿದ್ದೀನಿ ಬಿಡಿ ನಾನು ಅವ್ರ ಹತ್ರ ಅಂತಾರೆ. ಬಹಳ ಆ್ಯಕ್ಟಿವ್ ಪೊಲಿಟಿಷಿಯನ್ ನಂಜಯ್ಯನ ಮಠರು. ಆರ್ ಬಿ ತಿಮ್ಮಾಪುರ್ ನನಗೆ ಗೊತ್ತೇ ಇಲ್ಲ, ಅದು ನಂದು ಅಲ್ಲ ಅಂತ ಹೇಳ್ಬಿಟ್ರು. ಆರ್ ಬಿ ತಿಮ್ಮಾಪುರ್ ಹೇಳೋದು ಏನೋ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡು ಅಂದ ತಕ್ಷಣ ಬಿಟ್ಟುಕೊಟ್ರು, ನಾನು ಮಂತ್ರಿಗಿರಿ ಕಳ್ಕೊಂಡಿದ್ದು ಏನು ದೊಡ್ಡ ವಿಷಯ ಅದು ಅಂತ. ಇಬ್ಬರ ಸ್ಪಷ್ಟೀಕರಣವನ್ನು ಕೇಳಿಸ್ಕೊಳ್ಳಿ. ಮುಂಜಾನೆ ಗುರುತಾಗಿದೆ, ಅದರದ್ದು ಇನ್ನೂ ಏನು ಎಂತೂ ತಿಳ್ಕೊಬೇಕಾಗಿದೆ. ಅದೇನು ಸುಮ್ಮನೆ ಲೋಕಾಭಿರಾಮವಾಗಿ ಅವ್ರು ಎಲ್ಲಿದ್ರಿ ಎಂತದ್ರಿ ಅಂತ ಕೇಳಾಗ ಇಷ್ಟ ನಾವು ಮಾತಾಡಿ ಹೊರತಾಗಿ ಇನ್ನು ಮುಖ್ಯದ ಯಾವುದನ್ನು ಮಾತಾಡಿದ್ದು ನನಗೆ ಕನ್ಫರ್ಮೇಷನ್ ಇಲ್ಲ. ಅದಕ್ಕೆ ನಾನು ಕೇಳಿಲ್ಲ ಇನ್ನೂ ಅದನ್ನು. ಉತ್ತರ ಕರ್ನಾಟಕದಾಗ ಒಬ್ಬರು ಮಾದರ ಸಮಾಜದವ್ರು ಇದ್ರಿ, ಭಾಳ ಸಲ ಮಂತ್ರಿ ಆರಿಸಿ ಬಂದವ್ರು ಇದ್ರಿ, ಮತ್ತು ನೀವು ಆರಿಸಿ ನಿಮ್ಮನ್ನು ಮಾಡಬೇಕಾಗಿತ್ತು. ವಿಷಾದಾಗಿದೆ, ನಿಮ್ಮ ಕೂಡ 2 ಮಾತು ಹಂಚ್ಕೋಬೇಕು ಅಂತ ನಿಮ್ಮ ಮನೆ ಕಡೆ ಹೊಂಟೀನಿ ಅಂದೆ. ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ಗೊತ್ತಿಲ್ಲ. ಆಡಿಯೋದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾ ಇದ್ದೀರಿ ದುಡ್ಡು ಕೊಟ್ಟವ್ರನ್ನ ಮಾಡಿದ್ದಾರೆ ಅಂತ. ಅಷ್ಟು ದೂರ ನಮಗೆ ಗೊತ್ತಿಲ್ಲ ಯಾವ ವಿಷಯ. ನಾವೇನು AICC ಜನರಲ್ ಸೆಕ್ರೆಟರಿನೂ ಅದಾವಲ್ಲ, AICC ಸೆಕ್ರೆಟರಿನೂ ಅದಾವಲ್ಲ. ಸಾಮಾನ್ಯ ನಾವು ಜಿಲ್ಲಾ ಮಟ್ಟದೊಳಗೆ ಒಮ್ಮೆ ಒಂದಿಷ್ಟು ರಾಜ್ಯ ಮಟ್ಟದಾಗೂ ಇದ್ದೆ. 10 ವರ್ಷ KPCC ಪ್ರಧಾನ ಕಾರ್ಯದರ್ಶಿ ಇದ್ದೆ. ಅಷ್ಟು ದೊಡ್ಡ ವಿಚಾರ ನನಗೆ ತಿಳಿಯಂಗಿಲ್ಲ. ನೀವು ಸಂಭಾಷಣೆಯಲ್ಲಿ ಜನ ಮಾತಾಡೋದನ್ನ ಅವ್ರು ಹಿಂಗೆ ಮಾತಾಡ್ತಾರೆ, ಅವ್ರು ಹಂಗೆ ಮಾತಾಡ್ತಾರೆ ಅಂತ ಗೊತ್ತಾಗ್ಬೋದು. ಒಳಗೆ ಹೋಗಿ ಅವನ್ನೆಲ್ಲ ತಿಳ್ಕೊಂಡು ಕೆಲಸ ಕೇಳಿನೂ ನಾ ಇಲ್ಲ, ನನಗೆ ಸಾಕಷ್ಟು ಕೆಲಸ ಇರ್ತಾವೆ. ಆಡಿಯೋ ಹಿಂಗ್ ಹೊರಗೆ ಬಂತು ಸರ್, ಅದು ನೀವೇ ರೆಕಾರ್ಡ್ ಮಾಡಿದ್ರು, ಯಾರು ರೆಕಾರ್ಡ್ ಮಾಡಿದ್ರು? ನನಗೆ ಸ್ವಲ್ಪ ಅದರ ಟೆಕ್ನಿಕಲ್ ನಾಲೆಜ್ ಇಲ್ಲ, ಗೊತ್ತಿಲ್ಲ. ನಾನು ನಂದೇ ರೆಕಾರ್ಡ್ ಹ್ಯಾಂಗೆ ಮಾಡ್ಕೋತೀನಿ ಹೇಳ್ರಿ? ಏನೋ ಹ್ಯಾಕು ಫೇಕು ಹೀಗೇನಾರು ಇದ್ರೂ ಇರಬೇಕು. ನೋಡಿ, ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ, ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವ್ರು ಮಾತಾಡ್ಕೊಂಡಿದ್ದಾರೆ, ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ ನನಗೆ. ಸಹಜವಾಗಿ ಕೆಲವಷ್ಟು ಜನಕ್ಕೆ ಇರ್ತದ, ನೋವಾಗತ್ತಂತ ಅವ್ರಿಗೆ. ವೇಣುಗೋಪಾಲ್ ಅವರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು, ಮೇಲಿಯವರು ಹೈಕಮಾಂಡ್ನವರು ಹುಚ್ಚರು ಅನ್ನೋ ಅಂದಿದ್ದಾರೆ, ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದು ಏನು ಹೊಸದಲ್ಲ ನನಗೆ. ಜಿಲ್ಲಾದಾಗ ಇದನ್ನ ಎದುರಿಸ್ಕೊಂತಾನೆ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರ್ಸಕ್ಕೆ ರೆಡಿ ಇದ್ದೀವಿ. ನಾನೇನು ಮಾತಾಡಿಲ್ಲ, ನೀವು ಆಡಿಯೋ ಕೇಳಿದ್ದೀರಲ್ಲ, ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಕೋತಾರು, ತಿಮ್ಮಾಪುರ ಯಾವ ಲೆಕ್ಕ. ನಾನು ನನ್ನ ಪಕ್ಷದಲ್ಲಿ ಇದ್ದುಕೊಂಡೇ ನಂದೇನಾದರೂ ತೊಂದರೆ ಆಗಿದ್ರೆ ನನಗೆ ಹೇಳಿ ಅಂತೇಳಿ ಕೇಳ್ತೀನಿ ವಿನಃ ಪಕ್ಷಕ್ಕಾಗಲಿ ಮೊದಲಾಗಲಿ ನಾನು ಥ್ರೆಟ್ ಕೊಡೋದು, ನಾನು ರಾಜೀನಾಮೆ ಮತ್ತೊಂದಿಲ್ಲ. ನಾನು ಏನು ಮಾತಾಡಿದ್ದೀನಿ ಅಂದರು ಆರ್ ಬಿ ತಿಮ್ಮಾಪುರರು. ಅಂದರೆ ಆಡಿಯೋ ನಂದೇ, ಅದರಲ್ಲಿ ನಂದೇನು ವ್ಯಾಲ್ಯೂ ಆ್ಯಡ್ ಮಾಡಿಲ್ಲ ನಾನು ಅನ್ನೋ ಥರ ಹೇಳಿದ್ರು, ಏನೋ ಗೊತ್ತಿಲ್ಲ. ವಿಜಯಾನಂದ ಕಾಶ್ಯಪ್ಪನವರ ಬೆಂಬಲಿಗರಿಗೆ ಈ ಆಡಿಯೋ ಸಿಟ್ಟು ತರಿಸಿದೆ. ಪ್ರತಿಭಟನೆ ಮಾಡಿದ್ರು ಅವರು ಇವತ್ತು ಬಾಗಲಕೋಟೆಯಲ್ಲಿ. ವಿಜಯಾನಂದ ಕಾಶ್ಯಪ್ಪನವರ ಬೆಂಬಲಿಗರ ಪ್ರತಿಭಟನೆ. ಅವರ ಪೋಸ್ಟರ್ಗಳನ್ನಿಟ್ಟು ಚಪ್ಪಲಿಲಿ ಹೊಡೆದು ಎಲ್ಲ ಮಾಡಿದರು. ಆರ್ ಬಿ ತಿಮ್ಮಾಪುರ್ ಹಾಗೂ ನಂಜಯ್ಯನ ಮಠರ ಪೋಸ್ಟರ್ಗಳಿಗೆ 2 ವಿಷಯ ಹೇಳ್ಬೇಕು ನೋಡಿ ಇಲ್ಲಿ. ಒಂದು, ರಾಜಕಾರಣಿಗಳಾದವರು ಎಲ್ಲರೂ ಫಾರ್ ದ್ಯಾಟ್ ಮ್ಯಾಟರ್ ಇವತ್ತಿನ ಮೊಬೈಲ್ ಯುಗದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಲದು. ಜಮೀರ್ ಅಹಮದ್ ಖಾನ್ರ ಆಡಿಯೋ ಬಂದಾಗ ಅವ್ರು ಫಸ್ಟ್ AI ಕ್ರಿಯೇಟೆಡ್ಡು ಅದು ಇದು ಅಂದರು. ಅದು ಇಟ್ ವಾಸ್ ಅ ಟೆಲಿಫೋನ್ ಟ್ಯಾಪ್, ಫೋನ್ ಟ್ಯಾಪಿಂಗ್.
ಅದರ ಅರ್ಥ ನಾರ್ಮಲ್ ಕಾಲ್ನಲ್ಲಿ ಮಾತಾಡಿದ್ರೆ ಟ್ಯಾಪ್ ಆಗೋ ಪಾಸಿಬಿಲಿಟಿ ಇರ್ತವೆ. ಸೆನ್ಸಿಟಿವ್ ಪೊಸಿಷನ್ನಲ್ಲಿದ್ದವರು ಅದೊಂದು ಎಚ್ಚರಿಕೆ ವಹಿಸ್ಬೇಕು. ಜಮೀರ್ ಅಹಮ್ಮದ್ ಖಾನು ಮತ್ತು ಯಾರು ವಕ್ಫ್ ಮಂಡಳಿಯ ಸದಸ್ಯ, ಹೆಸರು ಮರ್ತೆ ನಾನು, ಅವರಿಬ್ಬರ ಸಂಭಾಷಣೆಯನ್ನು ಇಬ್ಬರ ಪೈಕಿ ಯಾರಾದರೂ ರೆಕಾರ್ಡ್ ಮಾಡಿ ಹೊರಗಡೆ ಬಿಡೋಕ್ಕೆ ಸಾಧ್ಯನಾ? ನೋ, ಇಟ್ ವಾಸ್ ಅ ಫೋನ್ ಟ್ಯಾಪಿಂಗ್. ಈ ರೆಕಾರ್ಡಿಂಗು ಇದನ್ನು ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಏನು ಅನಿಸುತ್ತೆ? ಇಬ್ಬರು ಪೈಕಿ ಒಬ್ಬರು ಸ್ಪೀಕರ್ನಲ್ಲಿ ಮಾತಾಡಿದ್ದಾರೆ, ಪಕ್ಕದಲ್ಲಿರುವ ಇನ್ಯಾರೋ ತಮ್ಮ ಫೋನಿನ ಆಡಿಯೋ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡಿದ್ದಾರೆ. ಹಂಗೆ ರೆಕಾರ್ಡ್ ಆಗಿದ್ದಿದ್ದು. ಕಾಲ ಕೆಟ್ಟೋಗಿದೆ ಸ್ವಾಮಿ, ಯಾರೂ ನಂಬೋ ಪರಿಸ್ಥಿತಿ ಇಲ್ಲ. ಹಂಗಿದ್ದಾಗ ನಿಮಗೆ ಇನ್ಯಾರ್ದೋ ಜೊತೆಗಿದ್ದಾಗ ಸ್ಪೀಕರ್ನಲ್ಲಿ ಫೋನ್ ಹಾಕ್ಕೊಂಡು ಮಾತಾಡೋ ಅವಶ್ಯಕತೆ ಏನಿರುತ್ತೆ? ಆರ್ ಬಿ ತಿಮ್ಮಾಪುರರಿಗೆ ಮಂತ್ರಿ ಸ್ಥಾನ ತಪ್ಪಿದೆ, ಮಾಡಬೇಕಾದಷ್ಟು ಪ್ರಯತ್ನಗಳನ್ನು ಮಾಡಿದರು, ಜಾತಿ ಲೆಕ್ಕಾಚಾರದಲ್ಲಿ ಕರೆಕ್ಟ್ ಫಿಟ್ ಆಗ್ತಿದ್ರು ಅವರು, ಎಲ್ಲ ಆಗಿದೆ. ಹೌದು, ಮಂತ್ರಿ ಸ್ಥಾನ ತಪ್ಪಿದೆ, ಒಂದಷ್ಟು ಸಂಕಟ ಆಗಿದೆ, ಬೇಜಾರಾಗಿರುತ್ತೆ. ಆ ಬೇಜಾರನ್ನ ನಂಜಯ್ಯನ ಮಠರ ಹತ್ರ ಹೇಳ್ಕೊಂಡಿದ್ದಾರೆ. ನಂಜಯ್ಯನ ಮಠರು ನಂದು ಇದೇ ಎಕ್ಸ್ಪೀರಿಯನ್ಸ್ ಬಿಡ್ರಿ ಅಂದಿದ್ದಾರೆ. ಮಾತುಕತೆ ಆಗಿದೆ. ಬಟ್ ಒಂದು ಸ್ಪೀಕರ್ಲಿ ಇಟ್ಕೊಂಡು ಮಾತಾಡೋದು ಏನಿರುತ್ತೆ ರೀ? ಈಗ ಯಾರ ಕಡೆ ರೆಕಾರ್ಡ್ ಆಗಿರುತ್ತೋ ಅವ್ರಿಗೆ ಗೊತ್ತಾಗಿರುತ್ತೆ. ಈಗ ಅದು ನಾನು ಎಲ್ಲಿ ಕೂತ್ಕೊಂಡು ಮಾತಾಡಿದ್ದೆ, ಅಕ್ಕಪಕ್ಕದಲ್ಲಿ ಯಾರಿದ್ರು ಅಂತ. ನೀವು ಸ್ವಲ್ಪ ಹುಷಾರಾಗಬೇಕಲ್ವಾ? ನಂಬರ್ 1 ಅದು. ಈಗ ಬಾಗಲಕೋಟೆ ಜಿಲ್ಲೆಯ ಒಳಜಗಳನ್ನು ಹೊರಗೆ ಬಿತ್ತು ನೋಡಿ. ವಿಜಯಾನಂದ ಕಾಶ್ಯಪ್ನವರ್ ವರ್ಸಸ್ ಇವರಿಬ್ಬರು ಇದೆ ಅಲ್ಲಿ ಗಲಾಟೆ ಅಂತ. ಪಕ್ಕದ ವಿಜಯಪುರ ರಾಜೀನಾಮೆ ಕೊಟ್ಟಿದ್ದ ಯಶವಂತರಾಯಗೌಡ ಪಾಟೀಲರ ಅಷ್ಟೂ ಸಿಟ್ಟು ಯಾರ ಮೇಲೆ? ಎಂ ಬಿ ಪಾಟೀಲ್ರ ಮೇಲೆ. ಶಿವಾನಂದ ಪಾಟೀಲ್ ಎಂ ಬಿ ಪಾಟೀಲ್ ಒಂದು ಗಲಾಟೆ ಬೇರೆ ಇದೆ ಅಲ್ಲಿ, ಅಲ್ಲೊಂದು. ಇಲ್ಲಿ ಕೋಲಾರಕ್ಕೆ ಬಂದರೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆ ಸೇರಿದ್ರೂ ಒಬ್ಬ ಮಿನಿಸ್ಟರ್ ಸಿಕ್ಕಿಲ್ಲ. ಶಾಸಕರ ಸಿಟ್ಟು ಯಾರ ಮೇಲೆ? ದೇವನಹಳ್ಳಿಯಿಂದ ಗೆದ್ದು ಮಿನಿಸ್ಟರ್ ಆಗಿ ಕೋಲಾರಕ್ಕೆ ಯಾರೂ ಮಿನಿಸ್ಟರ್ ಆಗದೆ ಇರೋ ಹಂಗೆ ನೋಡಿಕೊಂಡ್ರು ಕೆ ಎಚ್ ಮುನಿಯಪ್ಪನವರು ಅಂತ. ಶಾಸಕರ ಸಿಟ್ಟು ಕೆ ಎಚ್ ಮುನಿಯಪ್ಪನವ್ರ ಮೇಲೆ. ಇಲ್ಲಿ ತುಮಕೂರಿನಲ್ಲಿ ಒಂದು ಹತ್ಕೊಂಡಿದೆ. ಉಪಮುಖ್ಯಮಂತ್ರಿಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಕಾಂಗ್ರೆಸ್ ಶಾಸಕರೇ ತಾವು DCM ಆದರೂ ಪವರ್ ಸ್ಟ್ರಗಲ್ ಆಗಬಾರ್ದು ಅನ್ನುವ ಕಾರಣಕ್ಕೆ ತುಮಕೂರಿನಲ್ಲಿ ಮತ್ತೆ ಯಾರನ್ನೂ ಮಾಡೋದಕ್ಕೆ ಬಿಡಲಿಲ್ಲ. ಬರಲಿ 2028 ಎಲೆಕ್ಷನ್ ಅನ್ನೋ ಥರ ಅಲ್ಲಿನ ಕಾಂಗ್ರೆಸ್ ನಾಯಕರು ಮಾತಾಡ್ಕೊತಾ ಇದ್ದಾರೆ. ಮೈಸೂರಿನಲ್ಲಿ ಯತೀಂದ್ರ ಒಬ್ಬರೇ ಮಿನಿಸ್ಟರ್ ಆಗಿದ್ದಾರೆ. ತನ್ವೀರ್ ಸೇಠಿಗೆಲ್ಲ ಎಲಿಜಿಬಿಲಿಟಿ ಇದ್ದು ಮಿನಿಸ್ಟರ್ ಆಗಲಿಲ್ಲ. ಅವ್ರಿಗೆ ಗೊತ್ತು ಯಾರು ತಪ್ಪಿಸಿದ್ರು ಅಂತ. ಸಿದ್ದರಾಮಯ್ಯನವ್ರು ತಮ್ಮ ಮಗನ ಎದುರಿಗೆ ಇನ್ನೊಂದು ಮೈಸೂರು ಜಿಲ್ಲೆಯಲ್ಲಿ ಪವರ್ ಸೆಂಟರ್ ಆಗಬಾರ್ದು ಅಂತ ನನ್ನ ಮಂತ್ರಿಗಿರಿ ತಪ್ಪಿಸಿದ್ರು ಅಂತ ತನ್ವೀರ್ ಸೇಠ್ ಸಿಟ್ಟಾಗಿದ್ದಾರೆ. ನೀವು ಹುಡುಕ್ತಾ ಹೋದರೆ ಹೆಚ್ಚು ಕಡಿಮೆ 75% ಡಿಸ್ಟ್ರಿಕ್ಟ್ನಲ್ಲಿ ಈ ಗಲಾಟೆಗಳು ಸಿಗ್ತವೋ ಏನೋ. ಈ ಆಡಿಯೋ ನೋಡಿ, ಅದರಲ್ಲಿರೋ ಕಂಟೆಂಟ್ ಹೆಂಗಿದೆ. ವಿರೋಧ ಪಕ್ಷಗಳವರಿಗೆ ಇನ್ನೇನು ಸೆಷನ್ ಶುರುವಾಗುತ್ತೆ. ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಒಂದು ತಟ್ಟೆಲಿಟ್ಟೊಂದು ಅಸ್ತ್ರ ಕೊಟ್ಟಂಗಲ್ವಾ ಇದು? ತಟ್ಟೆಲಿಟ್ಟು ಕೊಟ್ಟಂಗಪ್ಪ. ಮಾತಾಡಿದ್ದಾರೆ ವಿಜಯೇಂದ್ರ ಅವರು ಸೇರಿದಂತೆ ಅನೇಕರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಒಂದು ಪೇಮೆಂಟ್ ಕೋಟಾದಲ್ಲಾರು ಸಚಿವ ಸಂಪುಟಕ್ಕೆ ಸೇರಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಾರು ಕೂಡ ಸಚಿವ ಸಂಪುಟಕ್ಕೆ ಸೇರಬೇಕು. ಇವೆರಡೇ ಕೋಟಾ ಇರೋದು. ಸೊ ಹಾಗಾಗಿ ಕೆಲವರು ಪೇಮೆಂಟ್ ಕೋಟಾದಲ್ಲಿ ಇವತ್ತು ಕ್ಯಾಬಿನೆಟ್ ಸೇರ್ಕೊಂಡಿದ್ದಾರೆ, ಕೆಲವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಕೂಡ ಕ್ಯಾಬಿನೆಟ್ನಲ್ಲಿ ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳ ಹೇಳಿಕೆಯನ್ನ ಇನ್ನು ಮಾಜಿ ಸಚಿವರಾಗಿರುವಂತಹ ತಿಮ್ಮಾಪುರ್ ಅವರು ಈಗಾಗಲೇ ನಮ್ಮ ಏನು ವಿರೋಧ ಪಕ್ಷದ ನಾಯಕರು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೇರವಾಗಿ ಹೇಳಿದ್ದಾರೆ ತಿಮ್ಮಾಪುರ್ ಅವರು, ಯಾರು ಹಣ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡಿಗೆ, ಯಾರು ಶಕ್ತಿವಂತರಿದ್ದಾರೆ ಅಂಥವ್ರಿಗೆ ಮಾತ್ರ ಕ್ಯಾಬಿನೆಟ್ ಅಲ್ಲಿ ಅವಕಾಶನ ನೀಡಲಾಗಿದೆ. ಕ್ಯಾಬಿನೆಟ್ ಮಿನಿಸ್ಟರ್ಗೆ ಇವತ್ತು ಬೆಂಗಳೂರು ಬಿಟ್ಟು ಹೊರ ಹೋಗೋದಕ್ಕೆ ಇವತ್ತು ಅನುಮತಿ ಇಲ್ಲ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರನ್ನ ಚಾರ್ಜ್ ಶೀಟ್ ಇದ್ರು ಕೂಡ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿರುವಂಥದ್ದು. ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಹೆದರಿಸಿದ್ದಾರೆ. ಅವರು ನಾಗೇಂದ್ರ ಅವರು ನನ್ನನ್ನೇನಾದರೂ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನಿನ್ನು ತಾಳ್ಮೆಯಿಂದ ಕೂರೋದಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಹೈಕಮಾಂಡಿನ ಬಂಡವಾಳವನ್ನು ಬಹಿರಂಗಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ ನಂತರವೇ ಅವರು ಕ್ಯಾಬಿನೆಟ್ಗೆ ತೆಗೆದುಕೊಂಡಿರುವಂಥದ್ದು. ಮಂತ್ರಿಮಂಡಲದ ಸದಸ್ಯತ್ವಗಳನ್ನು ಹರಾಜಿಗೆ ಇಟ್ಟಿದ್ದ ಕಾಂಗ್ರೆಸ್ಸು, ಹರಾಜಿನಲ್ಲಿ ಶಕ್ತಿಯಾನುಸಾರ ಯಾರ್ಯಾರು ಎಷ್ಟೆಷ್ಟಕ್ಕೆ ಹರಾಜಿನಲ್ಲಿ ಪಡೆಯಬಹುದೋ ಅದು ಹರಾಜಿನಲ್ಲೇ ಬಂದಿದೆ ಅಂತ. ಈಗ ಪುರಾವೆ ಎಂಬಂತೆ ಅದಕ್ಕೆ ಈಗಾಗಲೇ ವಿಡಿಯೋಗಳು ಕೂಡ ಓಡಾಡ್ತಾ ಇವೆ. ಭ್ರಷ್ಟಾಚಾರದ ಆರೋಪದ ಮೇಲೆ
ದೊಡ್ಡ ಹೋರಾಟ BJPಯ ಮುಖಂಡರ ಬಹುದೊಡ್ಡ ಹೋರಾಟದ ಫಲವಾಗಿ ಅವರು ರಾಜೀನಾಮೆ ನೀಡಬೇಕಾಯಿತು, ಜೈಲಿಗೆ ಹೋಗಬೇಕಾಯಿತು. ಇವತ್ತು ಕೂಡ ಬೇಲಿನ ಮೇಲಿದ್ದಾರೆ. ವಿಶೇಷ ಅಂದರೆ ಭ್ರಷ್ಟಾಚಾರದ ಆರೋಪ ಇದ್ದರೂ ಕೂಡ ಕಾಂಗ್ರೆಸ್ಸು ಅವರಿಗೆ ಉಡುಗೊರೆಯಾಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ವೇಣುಗೋಪಾಲ್ ಅವರು ನೀವೇನು ಹಣ ಮಾಡದೆ ಬಹಳ ಪ್ರಾಮಾಣಿಕರಾಗಿ ಇರ್ರಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಅವ್ರು ಹೇಳಿದ್ರು ಅನ್ನೋ ಮಾತನ್ನ ಅವ್ರಿಗೆ ಮಾತಾಡಿದ್ದಾರೆ. ಕೋರ್ಟ್ನಲ್ಲಿ ಈಗಲೂ ಕೂಡ ಅವರ ಮೇಲೆ ದಾವೆ ಇದೆ. ನಿನ್ನೆ ಕೂಡ ಯಾವ ಕಾರಣಕ್ಕೂ ಕೂಡ ಅವರು ಡೆಲ್ಲಿಗೂ ಹೋಗಂಗಿಲ್ಲ. ಇಂಥ ಕಳಂಕಿತರು ಮಂತ್ರಿ ಮಂಡಲದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಮತ್ತೊಮ್ಮೆ ಕೊಡುವವರೆಗೆ ಅದು ನಾವು ವಿರಮಿಸೋದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ಮತ್ತೆ ನಾವು ಪ್ರಾರಂಭ ಮಾಡೋರಿದ್ದೇವೆ. ಇದೊಂದು ವಿಷಯ BJPಯವರು ಸೀರಿಯಸ್ ಆಗಿ ತಗೊಳ್ಳೋ ಹಂಗೆ ಕಾಣಿಸ್ತಾ ಇದೆ. ನಾಗೇಂದ್ರರನ್ನು ಹೆಂಗೆ ಕ್ಯಾಬಿನೆಟ್ಟಿಗೆ ತಗೊಂಡ್ರಿ ನೀವು ಅಂತ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪದಲ್ಲಿ ಹಿ ಈಸ್ ಆನ್ ಬೇಲ್, ಜಾಮೀನಿನ ಮೇಲೆ ಹೊರಗಿದ್ದಾರೆ. ನನ್ನನ್ನು ಮಂತ್ರಿ ಮಾಡಿರುವ ಹೈಕಮಾಂಡ್ಗೆ ದಿಲ್ಲಿಗೆ ಹೋಗಿ ಒಂದು ಧನ್ಯವಾದ ಅರ್ಪಿಸಿ ಬರಬೇಕು ಅಂತಿತ್ತು. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಬೇಲ್ ಕಂಡೀಷನ್ನಲ್ಲಿ ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಗೆ ಹೋಗಬಾರದು ಅಂತಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವ್ಯಾಪ್ತಿ ಇಡೀ ಕರ್ನಾಟಕದಿಂದ ಹೊರಗೆ ಹೋಗಬಾರ್ದು ಅಂತಿದೆ. ಬೇಲ್ ಕಂಡೀಷನ್ನಲ್ಲಿ ರಿಲ್ಯಾಕ್ಸೇಷನ್ಗೆ ಅರ್ಜಿ ಹಾಕ್ಕೊಂಡಿದ್ರು ಅವರು. ಒಂದು ಸಲ ದಿಲ್ಲಿಗೆ ಹೋಗಿ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಸೆಡ್ ನೋ, ಹೋಗಂಗಿಲ್ಲ, ನೀವು ಕರ್ನಾಟಕ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಅದನ್ನೇ ಚಲವಾದಿ ನಾರಾಯಣ ಸ್ವಾಮಿಯವರು ಪ್ರಸ್ತಾಪಿಸ್ತಾ ಇದ್ದದ್ದು. ಈ ಸಲದ ಸೆಷನ್ನಲ್ಲಿ ನಾಗೇಂದ್ರರ ವಿಷಯ ಮತ್ತು ಈ ಆಡಿಯೋ ವಿಷಯ BJPಯವರು ಸ್ವಲ್ಪ ಜೋರಾಗಿ ಎತ್ಕೊಳ್ಳೋ ಹಂಗೆ ಕಾಣಿಸ್ತಾ ಇದೆ. ಮುಂದಿನ ಸುದ್ದಿಗೆ ಹೋಗೋಣ. SIR ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ. ಅಂದರೆ ಮನೆ ಭೇಟಿ, ಅರ್ಜಿ ಫಿಲ್ ಮಾಡಿಸಿಕೊಳ್ಳುವ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನು 3 ದಿವಸ ಟೈಮ್ ಇದೆ. ನಂಬರ್ಸ್ ಗಾಬರಿ ಆಗ್ತಾ ಇದೆ. ಇವತ್ತಿನ ಸಂಖ್ಯೆಗಳೇ ನಿಜ ಆದರೆ 1,11,00,000 ಮತದಾರರು ಕರ್ನಾಟಕದಲ್ಲಿ ಡಿಲೀಟ್ ಆಗ್ತಾರೆ. 1,11,00,000, 5,54,00,000 ಇದ್ದರೂ SIR ಪ್ರಕ್ರಿಯೆ ನಂತರ 1,11,00,000 ಡಿಲೀಟ್ ಆಗುವ ಸಾಧ್ಯತೆ ಇದೆ. ಎಲ್ಲ ಸೇರಿ ಇದು ಗೈರು ಹಾಜರಾಗಿರುವವರು ಮತ್ತು ನಾಪತ್ತೆಯಾಗಿರುವವರು 16,30,000, ಸ್ಥಳಾಂತರಗೊಂಡವರು 66,64,000, ಸತ್ತು ಹೋಗಿರುವವರು 16,30,000, ಇತರೆ ಬೇರೆ ಕಾರಣಗಳಿಗೆ ಡಿಲೀಟ್ ಆಗಿರುವವರು 11,70,000. ಈ ಸಂಖ್ಯೆಗಳೇನಾದರೂ ಫೈನಲ್ ಆದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಮತದಾರರು ಕರ್ನಾಟಕದಲ್ಲಿ ಡಿಲೀಟ್ ಆದಂಗಾಗತ್ತೆ. ಹೈಯೆಸ್ಟ್. ಪಶ್ಚಿಮ ಬಂಗಾಳ 91 ಲಕ್ಷ ಆಗಿದೆ, ಬಿಹಾರ 65 ಲಕ್ಷ, ತಮಿಳುನಾಡು 74 ಲಕ್ಷ, ಕರ್ನಾಟಕದಲ್ಲಿ ಆ್ಯಸ್ ಆಫ್ ಟುಡೇ 1,10,00,000 ಆಗುತ್ತೆ. ಅನ್ಬು ಕುಮಾರ್ ಮಾತಾಡಿದ್ದಾರೆ, ಮುಖ್ಯ ಚುನಾವಣಾಧಿಕಾರಿಗಳು. ಕೇಳಿಸ್ಕೊಳ್ಳಿ. ಇವತ್ತುವರೆಗೂ 99.96% ಪ್ರಗತಿ ಆಗಿದೆ. 5,54,32,316 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಎಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು, ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. 1,11,04,705 ಮತದಾರರು, ಅರೌಂಡ್ 20%, 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,12, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡ್ಯೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974.
ಇದು ಒಟ್ಟಾರೆ 1,11,04,705 ಮತದಾರರಾಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22. ಬೆಂಗಳೂರು ನಗರದ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ರಿಪೋರ್ಟರ್ಸ್ ಹೇಳ್ತಾ ಇದ್ರು 2,80,000 ವೋಟರ್ಸ್ ಡಿಲೀಟ್ ಆಗಿದ್ದಾರಂತೆ. 2,80,000 ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಿದ್ರೆ ಲಾಸ್ಟ್ ಎಲೆಕ್ಷನ್ಗೆ ವೋಟ್ ಯಾರಿಗೆ ಹಾಕಿದ್ರು ಅವರು ಅಂತ, ಯಾರಿಗೆ ಮತ ಹಾಕಿದ್ರು ಅವರು? ಮುಂದಿನ ಸುದ್ದಿಗೆ ಹೋಗೋಣ. CJP ಪ್ರೊಟೆಸ್ಟ್ ನೋಡಿದ್ವಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕುಳಿತುಕೊಂಡರು, ಜೋರು ಪ್ರತಿಭಟನೆ ಆಯಿತು, ಸರ್ಕಾರವನ್ನು ಮಣಿಸಿದರು, ಕೇಂದ್ರ ಸರ್ಕಾರವನ್ನು ಮಣಿಸಿದರು ನೀಟ್ ಕ್ವಶನ್ ಪೇಪರ್ ಲೀಕ್ನ ವಿರುದ್ಧ. ಇನ್ನೊಂದು ಪ್ರತಿಭಟನೆ ಸುದ್ದಿ ಆಗ್ತಾ ಇದೆ, ಜಾರ್ಖಂಡ್ನಲ್ಲಿ ನಡೀತಾ ಇದೆ. ಇದು ಜಾರ್ಖಂಡ್ನಲ್ಲಿ ನೇಮಕಾತಿ ಹಗರಣದ ವಿರುದ್ಧ ನಡೀತಾ ಇರುವ ಪ್ರತಿಭಟನೆ. ನಮ್ಮಲ್ಲಿ KPSC ಹೆಂಗಿದೆಯೋ ಹಾಗೆ ಜಾರ್ಖಂಡ್ನಲ್ಲಿ JPSC ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲಿ, ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ, ಜೊತೆಗೆ JSSC ಅಂತ ಇನ್ನೊಂದು ಬೋರ್ಡ್ ಇದೆ. ಅದರ ನೇಮಕಾತಿ ಹಗರಣ ಆಗಿದೆ. ಅದನ್ನು ವಿರೋಧಿಸಿ ಶುರುವಾಗಿರುವ ಪ್ರತಿಭಟನೆ. ಏಪ್ರಿಲ್ನಲ್ಲಿ 103 ಸರ್ಕಾರಿ ಹುದ್ದೆಗಳಿಗೆ ಪರೀಕ್ಷೆಗಳು ನಡೆದವು. ಅದಾದ ನಂತರ ಮೊದಲ ಹಂತದ ಪ್ರಿಲಿಮಿನರಿ ಎಕ್ಸಾಮ್ ನಡೆದು, ಮೊದಲ ಹಂತದ ಎಕ್ಸಾಮ್ಸ್ ಜುಲೈನಲ್ಲಿ ಇವುಗಳ ರಿಸಲ್ಟ್ ಬಂತು. ಆ ರಿಸಲ್ಟ್ನಲ್ಲಿ ಕಟ್ ಆಫ್ ಮಾರ್ಕ್ಸ್ ಅನೌನ್ಸ್ ಮಾಡಿರಲಿಲ್ಲ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವ್ರಿಗೆ ಡೌಟ್ ಬಂತು, ಕಟ್ ಆಫ್ ಮಾರ್ಕ್ ಯಾಕೆ ಅನೌನ್ಸ್ ಆಗಿಲ್ಲ ಅಂತ. ಪ್ರತಿಭಟನೆ ನಡೆದು ಆಕ್ರೋಶ ವ್ಯಕ್ತ ಆಯಿತು. ಆ ಪರೀಕ್ಷೆನೇ ರದ್ದು ಮಾಡಿಬಿಟ್ರು. ಸೇಮ್ ನೀಟ್ ಹೆಂಗೆ ರದ್ದಾಯ್ತಲ್ಲ ಹಂಗೆ ಆ ಪರೀಕ್ಷೆನ ಜಾರ್ಖಂಡ್ ಸರ್ಕಾರ ರದ್ದು ಮಾಡಿತು. ಅದಾದ ನಂತರ OMR ಶೀಟ್ಗಳಲ್ಲಿ ಅಕ್ರಮ ನಡೆದಿರೋದು ಗೊತ್ತಾಯಿತು. ಅದಾದ ಮೇಲೆ ಇನ್ನೂ 9 ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ಮುಂದಕ್ಕೆ ಹಾಕಿತು. ಉದ್ಯೋಗಾಕಾಂಕ್ಷಿಗಳಿಗೆ ಸಿಟ್ಟು ಬಂತು. ಕ್ಲೀನ್ JPSC ಅನ್ನುವ ಹೆಸರಿನಲ್ಲಿ ಪ್ರತಿಭಟನೆ ಶುರು ಮಾಡಿದ್ರು. ಹಲವು ಬೇಡಿಕೆಗಳನ್ನಿಟ್ಟರು. ಜುಲೈ 25ರ ನಂತರ ಸಣ್ಣ 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 ಸಭೆಗಳು ಶುರುವಾದವು, ಅಲ್ಲಲ್ಲಿ ಪ್ರತಿಭಟನೆಗಳು ಶುರುವಾದವು. 29ರ ನಂತರ, ಜುಲೈ 29ರ ನಂತರ ಒಂದು ಕ್ರೀಡಾಂಗಣದಲ್ಲಿ ಕೂತ್ಕೊಂಡ್ರು. ಜಾರ್ಖಂಡ್ನ ರಾಂಚಿಯಲ್ಲಿ ಮುಂಡಾ ಕ್ರೀಡಾಂಗಣ, ಬಿರ್ಸಾ ಮುಂಡಾ ಕ್ರೀಡಾಂಗಣ ಅಂತ ಅನಿಸುತ್ತೆ, ಜೈಪಾಲ್ ಮುಂಡಾ ಸ್ಟೇಡಿಯಂನಲ್ಲಿ ಇವರ ಪ್ರತಿಭಟನೆ ಶುರುವಾಯಿತು. ಭಾಳ ಕ್ಲಿಯರ್ ಆಗಿದ್ದಾರೆ ಇವರು, ಬೋರ್ಡ್ ಬರೆದು ಹಾಕಿಬಿಟ್ಟಿದ್ದಾರೆ. ಯಾವುದೇ ಧಾರ್ಮಿಕ ವಿಷಯವನ್ನು ವೇದಿಕೆಯ ಮೇಲೆ ಪ್ರಸ್ತಾಪಿಸುವಂತಿಲ್ಲ, ಆಜಾದಿ ಘೋಷಣೆ ಅದು ಇದು ಘೋಷಣೆ ಕೂಗೋ ಹಂಗಿಲ್ಲ, ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಕ್ಕೆ ನ್ಯಾಯ ಕೇಳುವುದು ಬಿಟ್ಟು ಇನ್ನೇನನ್ನೂ ಮಾತನಾಡುವಂತಿಲ್ಲ. ಯಾಕಂದರೆ CJP ಪ್ರೊಟೆಸ್ಟ್ನಿಂದ ಇವರು ಕಲಿತಿರುವ ಪಾಠ, ಅಲ್ಲಿ ಬಸ್ ನಾಮ ರಹೇಗಾ ಅಲ್ಲಾಕ ಇಂದ ಹಿಡಿದು ಮೈ ಸೆಕ್ಸ್ ಮೈ ರೈಟ್ ಅನ್ನುವ ತನಕದ ಘೋಷಣೆಗಳೆಲ್ಲ ಬಂದವು. ಆರಂಭದಲ್ಲಿ ಸರ್ಕಾರ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತು. ಈ ಉದ್ಯೋಗಾಕಾಂಕ್ಷಿಗಳ ಪೆಂಡಾಲ್ ಹಾಕ್ಕೊಂಡಿದ್ರು, ಪೆಂಡಾಲೆಲ್ಲ ಕೀಳಿಸ್ಬಿಟ್ರು. ಜೋರು ಮಳೆ ಬಂತು, ಮಳೆಯಲ್ಲಿ ತಾಡ್ಪಾಲ್ ಹಾಕ್ಕೊಂಡು ಮಲ್ಕೊಂಡ್ರಿ ಇವರು. ಹೆಂಗೆ ಅಂದರೆ ಇಡೀ ದಿನ ಪ್ರತಿಭಟನೆ ನಡೆಯುತ್ತೆ, ಘೋಷಣೆಗಳನ್ನು ಕೂಗುತ್ತಾರೆ, ರಾತ್ರಿ ಆದ ನಂತರ ಪುಸ್ತಕ ಬಿಡಿಸ್ಕೊಂಡು ಓದೋದಕ್ಕೆ ಕೂತ್ಕೋತಾರೆ. ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀವಿ ಅಂತಾರೆ ಅವರು. ಬೇಡಿಕೆಗಳೇನೇನು? JPSC ಈಗಾಗಲೇ ನಡೆಸಿರುವ ಪರೀಕ್ಷೆಗಳನ್ನು ರದ್ದು ಮಾಡಬೇಕು, ನೇಮಕಾತಿ ಪರೀಕ್ಷೆಯ ಅಕ್ರಮವನ್ನು CBI ತನಿಖೆ ಕೊಡಬೇಕು, ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆಯಾಗಬೇಕು, ನೇಮಕಾತಿ ಪರೀಕ್ಷೆ ನಡೆಯುವ ಸಂಸ್ಥೆಗಳಲ್ಲಿ ಸುಧಾರಣೆ ಬರಬೇಕು, ಪಾರದರ್ಶಕತೆ ಬರಬೇಕು, ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, OMR ಶೀಟ್ಗಳು ಮತ್ತು ಉತ್ತರ ಪತ್ರಿಕೆಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು, JPSC ಒಟ್ಟಾರೆ ಸುಧಾರಣೆ ಆಗಬೇಕು ಅಂತ ಇವರ ಬೇಡಿಕೆ. ಇಷ್ಟು ಬೇಡಿಕೆಗಳನ್ನಿಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರ CID ತನಿಖೆ ಮಾಡಿಸ್ತೀವಿ ಅಂತಿದೆ, CID ಮೇಲೆ ನಮಗೆ ನಂಬಿಕೆ ಇಲ್ಲ, CBI ತನಿಖೆ ಕೊಡಿ ಅಂತ ಪ್ರತಿಭಟನೆ ಕುಳಿತಿರುವಂಥ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಉಪವಾಸ ಕೂತ್ಕೊಂಡ್ರು. ಉಪವಾಸ ಹೆಂಗಂದರೆ ನೀರು ಕೂಡ ಕುಡಿಯೋದಿಲ್ಲ ನಾನು ಅಂತ, ನೀರು ಕೂಡ ಕುಡಿಯೋದಿಲ್ಲ ಅಂತ ಉಪವಾಸ ಕೂತ್ಕೊಂಡ್ಬಿಟ್ರು. ಸೋನಂ ವಾಂಗ್ಚುಕ್ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದಾರೆ. ನಿಮ್ಮ ಪ್ರತಿಭಟನೆಯನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ,
ಆದರೆ ದಯವಿಟ್ಟು ನೀರು ಕುಡಿಯದೇ ಪ್ರತಿಭಟನೆ ಮಾಡಬೇಡಿ, ನೀರಷ್ಟಾದರೂ ನೀವು ಕುಡಿಯಲೇಬೇಕಂದ್ರು. ಅದಾದ ನಂತರ ನೀರನ್ನು ಮಾತ್ರ ದೇವೇಂದ್ರನಾಥ್ ಮಹತೋ ಸ್ವೀಕರಿಸ್ತಾ ಇದ್ದಾರಂತೆ. ನೋಡಿ, ಈ ಪ್ರತಿಭಟನೆ ಶುರುವಾಗಿತ್ತು CJP ಅವರು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡಾಗ. CJPಯ ವಕ್ತಾರರುಗಳನ್ನು ಪತ್ರಕರ್ತರು ಕೇಳಿದ್ರು, ಜಾರ್ಖಂಡ್ನಲ್ಲೂ ಪ್ರತಿಭಟನೆ ನಡೀತಾ ಇದೆ, ನೀವು ಬೆಂಬಲಿಸ್ತೀರಾ ಅಂದರೆ ಪ್ರಶ್ನೆಯನ್ನು ಕೇಳಿಯೂ ಕೇಳದವರಂತೆ ನೆಕ್ಸ್ಟ್ ಅನ್ನೋಂಗೆ ಹೋಗ್ಬಿಟ್ರು ಅವರು. ಈಗ CJPಯ ಮೇಲೆ ಒತ್ತಡ ಜಾಸ್ತಿ ಆಯಿತು. ಯಾಕೆ ಜಾರ್ಖಂಡಿನ ಇಷ್ಟು ನ್ಯಾಯಯುತವಾದ ಹೋರಾಟ ನೀವು ಬೆಂಬಲಿಸ್ತಿಲ್ಲ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ರು. ನಾವು ಅಲ್ಲಿಗೆ ಹೋಗಿ ಅದಕ್ಕೂ ಬೆಂಬಲ ಕೊಡ್ತೀವಿ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ರು. ಬಟ್ ವಿದ್ಯಾರ್ಥಿ ನಾಯಕರು ಸ್ಪಷ್ಟ ಇದ್ದಾರೆ, ಬರಬೇಡಿ ನೀವಿಲ್ಲಿ ಅಂತಾರೆ. CJPಯವರು ಬರಬೇಡಿ, ದಿಲ್ಲಿಲಿ ಏನೇನು ಮಾಡಿಟ್ರಿ ಅನ್ನೋದನ್ನು ನಾವು ನೋಡಿದ್ದೀವಿ ಅಂತ. CJP ಪ್ರತಿಭಟನೆಗೆ ಫುಡ್ ಆರ್ಡರ್ ಆಗ್ತಿತ್ತಲ್ಲ ಬೇರೆ ಬೇರೆ ದೇಶಗಳಿಂದ, ಅಲ್ಲಿಂದ ಇಲ್ಲಿಂದೆಲ್ಲ ಬರ್ಗರು, ಪಿಜ್ಜಾ ಅಂಥದ್ದು ಯಾವುದೂ ಇಲ್ಲ ಈ ಮಕ್ಕಳಿಗೆ. ಅವರು ಅಲ್ಲೇ ಒಲೆ ಹೂಡಿ ಅಡುಗೆ ಮಾಡ್ಕೊತಾ ಇದ್ದಾರೆ, ಅನ್ನ ಸಾರು ಚಪಾತಿ ಮಾಡ್ಕೊಂಡು ಅಲ್ಲೇ ತಿಂತಿದ್ದಾರೆ. ನಾ ಇನ್ನೊಂದು ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು ನೋಡ್ತಾ ಇದ್ದೆ. ಬಡವರ ಮಕ್ಕಳ ಹೋರಾಟ ಇದು, ನಮಗೆ ಯಾರು ಫುಡ್ ಆರ್ಡರ್ ಮಾಡೋರಿಲ್ಲ, ನಾವೇ ಮಾಡ್ಕೊಂಡು ತಿಂತಿದ್ದೀವಿ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.